ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪ್ರಿಯಾಂಕ್ ಖರ್ಗೆ ಅವರು ಮೊದಲಿನಿಂದಲೂ ಸಹ RSS ಮೇಲೆ ಮುಗಿ ಬೀಳೋದನ್ನ ನಾವು ನೋಡ್ಕೊಂಡೇ ಬಂದಿದ್ದೀವಿ. RSS ನ ಪ್ರತಿ ಹೆಜ್ಜೆಯನ್ನು ಸಹ ಅವರು ಟೀಕೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಸವಾಲುಗಳನ್ನು ಸಹ ಕಾನೂನು ಕ್ರಮವಾಗಿ ಹಾಕ್ಕೊಂಡೇ ಬರ್ತಿದ್ದಾರೆ. RSSಗೆ ಅವರ ಸವಾಲುಗಳನ್ನ, ಅವರ ಪ್ರಶ್ನೆಗಳನ್ನ ಎದುರಿಸುವ ಶಕ್ತಿ ಇಲ್ಲ. ಅದು ಸೈಲೆಂಟ್ ಆಗಿರುತ್ತೆ. ಆದರೆ ಅದರ ಕೂಸುಗಳ ರೀತಿಯಲ್ಲಿರುವಂತಹ ಬಿಜೆಪಿಯ ನಾಯಕರು ಈ ಟೀಕೆಗಳಿಗೆ, ವಿಶ್ಲೇಷಣೆಗಳಿಗೆ, ವಿಮರ್ಶೆಗಳಿಗೆ ಉತ್ತರ ಕೊಟ್ಕೊಂಡಿರ್ತಾರೆ. ಸೊ ಅದು ಇಲ್ಲಿಯವರೆಗೆ ನಡ್ಕೊಂಡು ಬರ್ತಿತ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಗೃಹ ಮಂತ್ರಿ ಆಗಿದ್ದಾರೆ. ಹಾಗಾಗಿ ನೇರವಾಗಿ ಇನ್ನೊಂದಷ್ಟು ಸಂಬಂಧ ಪಡ್ತಾರೆ RSS ನ ಆಕ್ಟಿವಿಟಿಗಳಿಗೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ಎಲ್ಲ ದಾಳಿ ಮಾಡಿದ್ರು. ಅವರ ಯಥಾ ಪ್ರಕಾರ ರಿಜಿಸ್ಟ್ರೇಷನ್ ಯಾಕೆ ಮಾಡಿಕೊಳ್ಳಲ್ಲ ಅಂತಹ ವಿಚಾರಗಳನ್ನ ಇಟ್ಕೊಂಡು ಈಗ ಈ ಸಣ್ಣ ಪುಟ್ಟ ಎಲ್ಲ ಬೇಡ, ನೇರವಾಗಿ ಬುಡಕ್ಕೆ ಕೈ ಹಾಕಬೇಕು RSS ಬುಡಕ್ಕೆ ಅಂತ ಯೋಚನೆ ಮಾಡಿ ಒಂದು ಪತ್ರವನ್ನ RSS ನ ಅತ್ಯಂತ ಎತ್ತರದ ವ್ಯಕ್ತಿ ಅಂತ ಕರೆಸಿಕೊಳ್ಳುವ ಸರಸಂಚಾಲಕ ಒಂದು ಜಾಗದಲ್ಲಿರುವಂತಹ ಮೋಹನ್ ಭಾಗವತ್ಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅಭಿನಂದನೆಗಳಿಂದ ಆರಂಭಿಸಿ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಟೀಕೆ, ಒಂದಷ್ಟು ಸವಾಲು ಎಲ್ಲವೂ ಇದೆ. ಸೊ ಆ ಒಂದು ಪತ್ರದಲ್ಲಿರುವಂತಹ ವಿವರಗಳನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತೀನಿ, ತುಂಬಾ ದೀರ್ಘವಾಗಿ ಹೇಳಕ್ ಹೋಗಲ್ಲ. ಮತ್ತು ಈ ಪತ್ರದ ಹಿನ್ನೆಲೆಯಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೋಡ್ತೀವಿ, ಮತ್ತು ಇದಕ್ಕೆ ಯಥಾ ಪ್ರಕಾರ RSS ನ ಕೂಸು ಬಿಜೆಪಿ ನಾಯಕರು ಮಾತ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಪ್ರತಿಕ್ರಿಯೆಗಳು ಏನಾಗಿದ್ದಾವೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಾನು ಆರಂಭದಲ್ಲಿ ಹೇಳದಂಗೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ನಿತ್ಯದ ಅಟ್ಯಾಕ್ ಏನಿದೆ RSS ಮೇಲೆ, ಯಾಕೆಂದ್ರೆ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ಅಂತ ಹೇಳ್ಕೊಂಡು ಓಡಾಡೋ ಗುಂಪದು. ಇಲ್ಲಿವರೆಗೆ ನೋಂದಣಿ ಮಾಡ್ಕೊಳ್ಳದೇನೆ ಸುಮ್ನೆ ಹಾಗಾಗಿ ಓಡಾಡ್ಕೊಂಡಿರುತ್ತೆ. ಆಗಾಗ ಬ್ಯಾನ್ ಆಗ್ತಾ ಇರುತ್ತೆ, ಅದನ್ನ ಮಾತ್ರ ಮುಚ್ಚಿಡ್ತಾರೆ, ಕತೆ ಕಟ್ಕೊಂಡು ಓಡಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಅವರ ಸಿದ್ಧಾಂತವನ್ನ, ಅವರಿಂದ ಬೆಳೆದಂಥವರನ್ನ ಸರ್ಕಾರದಲ್ಲಿ ಕೂರಿಸೋ ಶಕ್ತಿ ಬಂದ್ಬಿಟ್ಟಿದೆ. ಎಲ್ಲ ಕಡೆ ಸರ್ಕಾರಗಳಲ್ಲಿ ಕೂರಿಸಿದ್ದಾರೆ. ಪ್ರಧಾನಮಂತ್ರಿಯಿಂದ ಹಿಡಿದು ಇವತ್ತು ಸಾಕಷ್ಟು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳೆಲ್ಲರೂ ಸಹ ಆ ಗುಂಪಿನಿಂದ ಬಂದವರು. ಸೊ ಆ ಧೈರ್ಯದಲ್ಲಿ ಓಡಾಡ್ಕೊಂಡಿರುತ್ತೆ. 100 ವರ್ಷಗಳನ್ನು ಪೂರೈಸಿದೀವಿ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಸೊ ಈ ಪ್ರಿಯಾಂಕ್ ಖರ್ಗೆ ಅವರು ಸಣ್ಣ ಪುಟ್ಟ ಅಟ್ಯಾಕ್ ಯಾಕೆ, ನೇರವಾಗಿ ದೊಡ್ಡ ತಲೆಗೆ ಅಟ್ಯಾಕ್ ಮಾಡೋಣ ಅಂತ ಹೇಳಿ ಮೋಹನ್ ಭಾಗವತ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. RSS ನ ಸರ ಸಂಚಾಲಕ ಮೋಹನ್ ಭಾಗವತ್ಗೆ ಒಂದು ಪತ್ರ. ಆ ಪತ್ರ ಆರಂಭ ಆಗೋದು ಒಂದು ಅಭಿನಂದನೆಗಳ ಮೂಲಕ. ಆ ಅಭಿನಂದನೆಗಳು ಯಾವುದಕ್ಕೆ ಅಂದ್ರೆ 100 ವರ್ಷ ಪೂರೈಸಿರೋದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ನೀವು ಮೊನ್ನೆಲ್ಲ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಅಂತ. ಅದರಲ್ಲಿ ವ್ಯಂಗ್ಯವೂ ಇದೆ, ಅಭಿನಂದನೆಗಳು ಅಂತ ಮೇಲ್ನೋಟಕ್ಕೆ ಕಾಣುತ್ತೆ, ಎಲ್ಲವೂ ಮಿಕ್ಸ್ ಆಗಿದೆ. ವ್ಯಂಗ್ಯ ಏನಕ್ಕೆ ಅಂದ್ರೆ 100 ವರ್ಷ ಆದ್ರೂ ನಿಮ್ಮ ಯೋಗ್ಯತೆಗೆ ಒಂದು ನೋಂದಣಿ ಮಾಡಿಸ್ಕೊಳಕ್ ಆಗ್ಲಿಲ್ವಾ ನಿಮಗೆ, ಒಂದು ಅಧಿಕೃತತೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ವಾ ನಿಮಗೆ ಅನ್ನುವಂಥದ್ದನ್ನ ಶಾಲೆಯಲ್ಲಿ ಸುತ್ತಿ ಹೊಡೆದ ರೀತಿಯಲ್ಲಿ ಆ ಅಭಿನಂದನೆಗಳನ್ನ ಮೊದಲಿಗೆ ಹಾಕಿದ್ದಾರೆ. ಆ ನಂತರ ಇನ್ನೊಂದಷ್ಟು ಹೊಗಳುವ ರೀತಿಯಲ್ಲಿ RSS ಏನೋ ದೊಡ್ಡ ಗುಂಪು ಅಂತ ಹೊಗಳೋ ರೀತಿಯಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಏನು, 60,000 ಶಾಖೆಗಳಿದ್ದಾವೆ, 60,000 ಶಾಖೆ, 4,127 ನಿತ್ಯ ಶಾಖೆಗಳು ಆಪರೇಟ್ ಮಾಡ್ತವೆ, 1,389 ವಾರದ ಮಿಲನ್ಗಳು ಅಂತ ಕಾರ್ಯಕ್ರಮವನ್ನ ನಡೆಸ್ತೀರಿ ನೀವು. ವಾರದ ಮಿಲನ್ ಅಂತ ಒಂದು ಕಾರ್ಯಕ್ರಮಗಳನ್ನ ನಡೆಸ್ತೀರಿ ನೀವು. 60 ತಿಂಗಳ ಮಂಡಲ್ಗಳು ಅಂತ ನಡೆಸ್ತೀರಿ. ಸಾಕಷ್ಟು ತಾಲೂಕುಗಳಿಂದೆಲ್ಲ ಒಂದು ಕಡೆ ಸೇರಿಸಿ ಮಂಡಲ್ ಅಂತ ಒಂದು ಸಭೆಗಳನ್ನು ಸಹ ಮಾಡ್ತೀರಿ. ಇಷ್ಟೆಲ್ಲ ಇದೆ ನಿಮ್ಮಲ್ಲಿ ಅಂತ ಹೊಗಳಿದ್ದಾರೆ. ಆದರೆ ಅದರ ಜೊತೆಗೆ ಇಂಡೈರೆಕ್ಟ್ ಆಗಿ ಇಷ್ಟೆಲ್ಲ ಇದ್ರೂ ನಿಮ್ಮ ಯೋಗ್ಯತೆಗೆ ನೀವು ನೋಂದಣಿ ಮಾಡಿಸ್ಕೊಳ್ಳಕ್ ಸಾಧ್ಯ ಆಗಿಲ್ಲ, ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಆ ನಂತರ ಇಳಿತಾರೆ ಟೀಕೆಗೆ. ಈ ದೇಶದಲ್ಲಿ ಸಾಮಾನ್ಯ ಭಾರತೀಯರ ನಿಯಮಗಳು ನಿಮಗೆ ಅನ್ವಯಿಸುತ್ತೆ ಅಂತ ನಿಮಗೆ ಅನ್ಸಲ್ವಾ? ಸಾಮಾನ್ಯ ಪ್ರಜೆಗಳ ನಿಯಮಗಳೇನು? ಯಾವುದೇ ಒಂದು ಸಂಘಟನೆ, ಸಂಘ ಏನೇ ಮಾಡಿಕೊಂಡ್ರು ನೋಂದಣಿ ಆಗಬೇಕು. ಅದನ್ನೇ ಮುಂದುವರಿಸಿ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ. ಕಾರ್ಮಿಕ ಸಂಘಟನೆಗಳು, ಸಣ್ಣ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, NGOಗಳು, ಟ್ರಸ್ಟ್ಗಳು, ಕಂಪನಿಗಳು ಏನೆಲ್ಲ ಇದಾವೋ ಈ ದೇಶದಲ್ಲಿ ಎಲ್ಲವೂ ಸಹ ನೋಂದಣಿ ಮಾಡಿಸ್ಕೊಳ್ತವೆ. ಅವುಗಳೆಲ್ಲರಿಗೂ ಸಹ ನೀವು ಒಂದು ರೀತಿ ಸಿಂಬಾಲಿಕ್ ಆಗಿ, ಅವುಗಳಿಗೆ ಮಾದರಿಯಾಗಿ ನೀವ್ಯಾಕೆ ನೋಂದಣಿ ಮಾಡಿಸ್ಕೋಬಾರ್ದು ಅಂತ ಸಲಹೆ ರೂಪದ ಟೀಕೆಯನ್ನ ಕಪಾಳಕ್ಕೆ ಬಾರಿಸಿದ ಹಾಗೆ ಕೊಟ್ಟಿದ್ದಾರೆ. ಅದು ನಿಜ. ಅದು
ಈ ದೇಶದಲ್ಲಿ ನೀವು ಸಣ್ಣ ಬೀಡಿ ಅಂಗಡಿ ಇಟ್ಕೊಂಡಿದ್ರು ಸಹ ನೋಂದಣಿ ಇದೆಯಾ, ಲೈಸೆನ್ಸ್ ಇದೆಯಾ, ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇದೆಯಾ, ಅದು ಅಲ್ಲಿ ಸ್ಕೂಲಿಂದ ದೂರ ಇದೆಯಾ, ಈ ದೇವಸ್ಥಾನದಿಂದ ದೂರ ಇದೆಯಾ, ಮನೆಗಳ ಮಧ್ಯದಲ್ಲಿ ಇದೆಯಾ, ಹೊರಗಡೆ ಇದೆಯಾ, ಊರಾಚೆ ಇದೆಯಾ, ಊರ ಮಧ್ಯೆ ಇದೆಯಾ, ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಏನು ಸಣ್ಣದಾಗಿ ಟೀ ಅಂಗಡಿ, ಒಂದು ಕಾಫಿ ಜೊತೆಯಲ್ಲಿ ಬಿಡಿ ಸಿಗರೇಟ್ ಮಾರ್ತಿದ್ರು ಸಹ. ಆದ್ರೆ ಇವರು ಹೇಳ್ತಾರೆ ನಮ್ದು ಕೋಟಿಗಿಂತ ಹೆಚ್ಚು ಕಾರ್ಯಕರ್ತರಿದ್ದಾರೆ, ಅಷ್ಟು ಸ್ವಯಂ ಸೇವಕರಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತೋರಿಸ್ರಯ್ಯಲ್ಲ ಅಂದ್ರೆ ಗತಿ ಇಲ್ಲ. ಸೊ ಅದನ್ನೇ ಇವರು ಇಷ್ಟು ಸ್ಪಷ್ಟವಾಗಿ ನಾರ್ಮಲ್ ಆಗಿ ಪ್ರಶ್ನೆಗಳನ್ನು ಹಾಕುವ ಮೂಲಕ ಕೇಳಿದ್ದಾರೆ. ಸೊ ಇನ್ನು ಇಷ್ಟೆಲ್ಲ ದಾಳಿ ಆದ್ರೆ RSS ಏನಾದ್ರೂ ಪ್ರತಿಕ್ರಿಯೆ ಕೊಡುತ್ತಾ ಅಂದ್ರೆ ನೋ, ಕೊಡಲ್ಲ. ಯಾವತ್ತೋ ಒಂದಿನ ಎಲ್ಲೋ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಏನಾದ್ರು ಒಂದು ಹೇಳ್ತಾರೆ. ಮೊನ್ನೆ ಇದ್ದಕ್ಕಿದ್ದ ಹಾಗೆ ಮೋಹನ್ ಭಾಗವತ್ ಹೇಳಿದ್ದು, ನೋಂದಣಿ ಏನು ಕಡ್ಡಾಯ ಏನಲ್ಲ, ನಾವು ಸಮಾಜದ ಭಾಗವಾಗಿ ಕೆಲಸ ಮಾಡ್ತೀವಿ ಅಂತ ಡೈಲಾಗ್ ಹೊಡೆದಿದ್ರು. ಸೊ ಈಗಲೂ ಸಹ RSS ನೇರವಾಗಿ ಈ ಪತ್ರಕ್ಕೆ ಉತ್ತರವನ್ನು ಕೊಡೋದು ಇಲ್ಲ, ಒಂದು ಅವರ ಪ್ರತಿನಿಧಿಗಳು ಕೊಡೋದಿಲ್ಲ. ಮೊನ್ನೆ ಅದಕ್ಕೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದು, ಒಂದೋ ನೀವು ನನ್ನ ಕಚೇರಿಗೆ ಬಂದು ಡಾಕ್ಯುಮೆಂಟ್ಸ್ ತೋರಿಸಿ, ಇಲ್ಲ ನಾನೇ ನಿಮ್ಮ ಕಚೇರಿಗೆ ಬರ್ತೀನಿ, ನೀವು ಅಲ್ಲಿ ಡಾಕ್ಯುಮೆಂಟ್ಗಳನ್ನ ತೋರಿಸಿ ಅಂತ. ಅದಕ್ಕೆ ಉತ್ತರ ಕೊಡೋಕೆ ಯೋಗ್ಯತೆ ಆಗ್ಲಿಲ್ಲ RSSಗೆ. ಇನ್ನು ಇದಕ್ಕೆಲ್ಲ, ಈ ಪತ್ರಕ್ಕೆಲ್ಲ ಉತ್ತರ ಬರೆಯಕ್ ಸಾಧ್ಯನೇ ಇಲ್ಲ. ಆದರೆ ಪ್ರತಿಕ್ರಿಯೆ ಬರುತ್ತೆ. ಎಲ್ಲಿಂದ ಬರುತ್ತೆ? RSSನ ಕೂಸು ಬಿಜೆಪಿ ಕಡೆಯಿಂದ ಬರುತ್ತೆ. ಯಾವಾಗ್ಲಾದ್ರೂ ಪ್ರಶ್ನೆ ಮಾಡಿ, RSSನ ಪ್ರಶ್ನೆ ಮಾಡಿ, ಬಿಜೆಪಿನ ಪ್ರಶ್ನೆ ಮಾಡಿ, ನಿಮಗೂ ಅವರಿಗೂ ಏನ್ ಸಂಬಂಧ ಅಂತ. ಬಿಜೆಪಿನ ಕೇಳಿ RSSಗೂ ಬಿಜೆಪಿಗೂ ಏನ್ ಸಂಬಂಧ ಅಂತ. ಅಯ್ಯೋ ಏನು ಸಂಬಂಧ ಇಲ್ಲ, ನಮ್ಮ ಕೆಲಸ ನಮಗೆ, ಅವ್ರ ಕೆಲಸ ಅವ್ರಿಗೆ. ಅದೊಂದು ಸೈದ್ಧಾಂತಿಕವಾದ ಸಂಘಟನೆ. ಸೈದ್ಧಾಂತಿಕವಾಗಿ ನಾವು ಒಂದು ಇದರಲ್ಲಿ ಇದ್ದೀವಿ ಅಷ್ಟೇ ಹೊರತು ಅವರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಪಕ್ಷದ ಚಟುವಟಿಕೆಯಲ್ಲಿ, ನಿರ್ಧಾರಗಳಲ್ಲಿ RSSನ ಭಾಗವಹಿಸುವುದೇ ಇಲ್ಲೇ ಇಲ್ಲ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಬಿಜೆಪಿ ಹೇಳುತ್ತೆ. RSS ಅದೇ ಡೈಲಾಗ್ ಹೊಡೆಯುತ್ತೆ. ಅದು ರಾಜಕೀಯ ಸಂಘಟನೆ, ನಮ್ದು ಸಾಂಸ್ಕೃತಿಕ ಸಂಘಟನೆ. ಮಸೀದಿ ಹೊಡೆಯೋದು, ಗಲಭೆಗಳಿಗೆ ಪ್ರಚೋದನೆ ಕೊಡೋದು, ಹಿಂದೂ ಮುಸ್ಲಿಂ ದ್ವೇಷ ಬಿತ್ತೋದು, ಇದು ಇವರ ಸಾಂಸ್ಕೃತಿಕ ಚಟುವಟಿಕೆ ಇರಲಿ. ಸೊ ಹಾಗಿರ್ಬೇಕಾದ್ರೆ ಈಗ RSS ಉತ್ತರ ಕೊಡಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಯಾರು ಉತ್ತರ ಕೊಡಬೇಕು? ಬಿಜೆಪಿ ಅವ್ರು ಕೊಡಬೇಕು. RSSನ ಕೂಸು ಬಿಜೆಪಿ ಅವ್ರು ಕೊಡಬೇಕು. ಅವರೇ ಕೊಟ್ಟಿದ್ದಾರೆ. CT ರವಿ ಅಂತಹ ಸರ್ವಾಧಿಕಾರಿ, ಇಂದಿರಾ ಗಾಂಧಿ ಕೈಲಿ ಏನು ಮಾಡಕ್ಕಾಗಿಲ್ಲ, ಈ ಮಿನಿ ಸರ್ವಾಧಿಕಾರಿ ಏನು ಮಾಡಕ್ಕಾಗೋದಿಲ್ಲ. ಏನ್ ಮಾಡ್ತಾರೆ ನೋಡೇ ಬಿಡ್ತೀವಿ ಒಂಥರ. CT ರವಿ ಒಂದು ಡೈಲಾಗ್. 3 ಸಲ ಬ್ಯಾನ್ ಆಗಿದೆ ಈ ಒಂದು ಗುಂಪು RSS ಅನ್ನೋದನ್ನ, ಅದನ್ನು ಮಾತ್ರ ಮುಚ್ಚಿಟ್ಟು ಬಿಡ್ತಾರೆ. ಏನು ಮಾಡಕ್ಕಾಗಿಲ್ಲ ಅಂತ ಡೈಲಾಗ್ ಹೊಡ್ಕೊಂಡು ಓಡಾಡ್ತಿರ್ತಾರೆ. ಪ್ರತಿ ಸಲ ಬ್ಯಾನ್ ಆದಾಗ್ಲೂ ಕಾಲಿಗೆ ಬಿದ್ದು ಕ್ಷಮಾಪಣಾ ಪತ್ರಗಳನ್ನ ಬರೆದು ಏನೇನೋ ನಿಬಂಧನೆಗಳಿಗೆ ಒಪ್ಪಿಕೊಂಡು ಆ ನಂತರ ಆ ಬ್ಯಾನ್ ಅನ್ನು ವಾಪಸ್ ತೆಗೆಸ್ಕೊಳ್ತಾ ಇರ್ತಾರೆ ಇವರು. ಅದ್ಯಾವುದನ್ನು ಮೆನ್ಷನ್ ಮಾಡಲ್ಲ, ಸುಮ್ಮನೆ ಹೇಳೋದು. 100 ವರ್ಷ ಆಗೋಗ್ಬಿಟ್ಟಿದೆ ನಮ್ಗೆ, ನಮ್ಮನ್ನೇನು ಮಾಡಕ್ಕಾಗಿಲ್ಲ ಅಂತ. ಅದೇ ರೀತಿ ಇನ್ನು ತೇಜಸ್ವಿ ಸೂರ್ಯ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋ ಆರೋಪ, ಮೋದಿ ಹೆಸರಲ್ಲಿ ವೈಟ್ ಹೌಸ್ ಹೋಗಿ ಅಮೆರಿಕದಲ್ಲಿ ಭಾರತದ ಮಾನ ಕಳೆದಿರೋ ಆರೋಪ, ಇನ್ನೆಂಥದ್ದು ಸಿಕ್ಕಾಪಟ್ಟೆ ಆರೋಪಗಳಿದ್ದಾವೆ. ಚೈಲ್ಡಿಶ್ ಒಂದು ವ್ಯಕ್ತಿತ್ವ, ಚೈಲ್ಡಿಶ್ ಆದಂತಹ ಒಂದು ಹೇಳಿಕೆಗಳಿಗೆ ಫೇಮಸ್ ಆಗಿರುವಂತಹ, ಅಥವಾ ಆ ರೀತಿಯಾದಂತಹ ಜನ ಭಾವನೆಗಳಿಗೆ ಒಳಗಾಗಿರುವಂತಹ ವ್ಯಕ್ತಿ ಅಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ MP ಸಂಸದ ತೇಜಸ್ವಿ ಸೂರ್ಯ. ಅದು ಅದೇ ಡೈಲಾಗ್, RSSನ ಪಾಠ ಅದು. ಯಾಕಂದ್ರೆ ತೇಜಸ್ವಿ ಸೂರ್ಯ ಹುಟ್ಟಿದ್ದು ಬೆಳೆದಿದ್ದು, ಚಡ್ಡಿ ಹಾಕೊಂಡಿದ್ದು, ಪ್ಯಾಂಟ್ ಹಾಕೊಂಡಿದ್ದು ಎಲ್ಲ RSS ಅಲ್ಲಿ ಆಗಿರೋದ್ರಿಂದ RSS ಅವರು ಏನ್ ಡೈಲಾಗ್ ಹೊಡಿತಾರೆ ಅದನ್ನೇ ತೇಜಸ್ವಿ ಸೂರ್ಯ ಹೊಡೆಯೋದು. ಅದೇ ಡೈಲಾಗ್ ಅನ್ನು ಈಗ ರಿಪೀಟ್ ಮಾಡಿದ್ದಾರೆ. ನೋಂದಣಿ ಅವಶ್ಯಕತೆ ಇಲ್ವಲ್ಲ, ಯಾವುದೋ ಒಂದು ಹಳ್ಳಿಯಲ್ಲಿ ಯಾರೋ ಒಂದೊಬ್ಬಷ್ಟು ಜನ ಸೇರ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿದ್ರೆ ಅದನ್ನ ನೋಂದಣಿ ಮಾಡು ಅಂತ ಹೇಳ್ತೀರಾ? ಎಲ್ಲ ಸುಮ್ಮನೆ ಬೇಕು ಅಂತ ಅಟ್ಯಾಕ್ ಮಾಡೋದು. ತೇಜಸ್ವಿ ಸೂರ್ಯ ಪ್ರಿಯಾಂಕ್ ಖರ್ಗೆ ವಿರುದ್ಧ ಒಂದಷ್ಟು ಡೈಲಾಗ್ಗಳನ್ನು ಹೊಡ್ತಿದ್ದಾರೆ. ಆದರೆ ಇವರಲ್ಲಿ ಇರುವಂತಹ ದೊಡ್ಡ ಪ್ರಶ್ನೆ ನಮ್ಮೆಲ್ರಿಗೂ ಸಹ ನಾವೆಲ್ಲ ಕೇಳಬೇಕಾಗಿರುವಂಥದ್ದು, ಇಷ್ಟೆಲ್ಲ ಚರ್ಚೆ ಯಾಕ್ರಯ್ಯ? ನೀವು ಲೀಗಲ್ ಆಗಿದ್ದೀರಾ, ನೀವು ಸಂವಿಧಾನಾತ್ಮಕವಾಗಿ ಕೆಲಸ ಮಾಡ್ತಿದ್ದೀರಾ, ನೀವು ಈ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದೀರಾ, ಹಾಗಾದ್ರೆ ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಏನು ಕಷ್ಟ ನಿಮಗೆ? ಅದೊಂದು ಮಾಡಿಸ್ಕೊಂಡ್ಬಿಟ್ಟು ಆ ಸರ್ಟಿಫಿಕೇಟ್ ತೆಗೆದು ಬಿಸಾಕ್ರಿ. ಒಬ್ಬೊಬ್ಬರು ಮುಖಕ್ಕೆ ಬಿಸಾಕಿ, ಯಾರೆಲ್ಲ ಕೇಳ್ತಿದಾರೋ ಎಲ್ಲಿ ನಿಮ್ಮ ನೋಂದಣಿ ಪತ್ರ ಅಂತ ಕೇಳ್ತಿದಾರಲ್ಲ, ಅವ್ರನ್ನೆಲ್ಲ ಹುಡುಕಿ ಅವ್ರ ಮುಖಕ್ಕೆ ಬಿಸಾಕಿ. ತಗೊಳ್ರಿ ನಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ನಾವು ಮುಚ್ಚಿಡೋದಕ್ಕೆ ಏನು ಇಲ್ಲ. ಪ್ರತಿ ವರ್ಷ ಆಡಿಟಿಂಗ್ ಮಾಡಿಸ್ತೀವಿ, ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡ್ತೀವಿ. ನಾವು ದೇಶಭಕ್ತ ಸಂಘಟನೆ, ನಮ್ಮನ್ನೇನ್ರಿ ನೀವು ಪ್ರಶ್ನೆ ಮಾಡೋದು? ಒಂದೊಂದು ಅಂಶನೂ ನೋಡ್ರಿ ಅದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ನಾವೆಲ್ಲವನ್ನು ಸಹ ಬಹಿರಂಗವಾಗಿಟ್ಟಿದ್ದೀವಿ, ಸಾರ್ವಜನಿಕವಾಗಿಟ್ಟಿದ್ದೀವಿ. ನಾವು ಮುಚ್ಚಿಟ್ಟು ಕದ್ದು ಮುಚ್ಚಿ ಏನು ಮಾಡ್ತಾ ಇಲ್ಲ ಅಂತ ಒಂದು
ರಿಜಿಸ್ಟ್ರೇಷನ್ ಮಾಡಿ ಬಿಸಾಕಿದ್ರೆ ಈ ಪ್ರಶ್ನೆಗಳೇ ಇರಲ್ಲ, ಈ ಚರ್ಚೆನೇ ಇರಲ್ಲ. ಬಟ್ ಆಗಲ್ಲ, ಆಗಲ್ಲ. ಕಾರಣ ಈ ದೇಶದ ಸಂವಿಧಾನವನ್ನ ನೇರವಾಗಿ ಒಪ್ಪಿಕೊಂಡ ಹಾಗಾಗತ್ತೆ. ಈ ದೇಶದ ಸಂವಿಧಾನವನ್ನು ಅವರು ಒಪ್ಪೋದಿಲ್ಲ, ಈ ದೇಶದ ಬಾವುಟವನ್ನು ಅವರು ಒಪ್ಪೋದಿಲ್ಲ, ಈ ದೇಶದ ರಾಷ್ಟ್ರಗೀತೆಯನ್ನು ಒಪ್ಪೋದಿಲ್ಲ. ಅದೆಲ್ಲಕ್ಕೂ ಸಹ ಏನಕ್ಕೆ ಹೇಗೆ ವಿರೋಧ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದಕ್ಕೆ ಐತಿಹಾಸಿಕವಾದಂತಹ ಘಟನಾವಳಿಗಳೇ ಇದ್ದಾವೆ. 52 ವರ್ಷ ಬೇಕಾಯಿತು ಅವರಿಗೆ ಭಾರತದ ಸ್ವಾತಂತ್ರ್ಯದ ನಂತರ ಭಾರತದ ಬಾವುಟವನ್ನ ಅವರ ಕಚೇರಿ ಮೇಲೆ ಹಾರಿಸೋದಕ್ಕೆ. 52 ವರ್ಷ, 52 ವರ್ಷ. ರಾಷ್ಟ್ರಗೀತೆಯ ಬಗ್ಗೆ ತಕರಾರು, ದೇಶದ ಹೆಸರು ಬಗ್ಗೆನೇ ತಕರಾರು. ಸಂವಿಧಾನವನ್ನಂತೂ ಒಪ್ಪಕ್ ಸಾಧ್ಯನೇ ಇಲ್ಲ ಅವರಿಂದ. ಯಾಕಂದ್ರೆ ಅವ್ರು ಹೇಳೋದು ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ ಅಂದ್ರೆ ಮನುಸ್ಮೃತಿ, ಮನುಸ್ಮೃತಿನೇ ಸಂವಿಧಾನ. ಮನುಸ್ಮೃತಿಯಲ್ಲಿರೋದೇನು? ಮನುಷ್ಯನ ನಡುವೆ ಬೇಸ್ಟ್ ಅಂದ ಬರ್ತ್. ಹುಟ್ಟಿನಿಂದಲೇ ಅವರು ಬೇರೆ ಬೇರೆ, ಅವರವರ ಹಕ್ಕುಗಳು ಜವಾಬ್ದಾರಿಗಳೇ ಬೇರೆ ಬೇರೆ. ಒಬ್ಬರ ಮೇಲೆ, ಒಬ್ಬರ ಕೆಳಗೆ, ಕೀಳು. ಮೇಲಿರೋರು ಸೇವೆ ಮಾಡೋದಕ್ಕೆ ಅಂತಾನೆ ಕೆಳಗಡೆ ಇರೋರು. ಅದೇ ನಮ್ಮ ಸಂಸ್ಕೃತಿ, ಅದೇ ನಮ್ಮ ಧರ್ಮ, ಅದೇ ನಮ್ಮ ಗ್ರಂಥ, ಅದೇ ನಮ್ಮ ಸಂವಿಧಾನ, ಅದೇ ಮನುಸ್ಮೃತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ? ಪ್ರತಿಯೊಬ್ಬ ಪ್ರಜೆಯೂ ಸಹ ಸಮಾನ ಅಂತ ಹೇಳ್ತಾರೆ. ಅದನ್ನ ನಾವು ಒಪ್ಪೋದಿಲ್ಲ. ಅದು ನಮ್ಮ ಮೂಲದಲ್ಲಿ ಇಲ್ಲ, ನಮ್ಮ ಬೇರೆ ಅಲ್ಲ. ಅದು ನಮ್ಮ ಬೇರೆ ಅಲ್ಲ, ಈ ದೇಶದ ಬೇರೆ ಅಲ್ಲ ಅಂತಾರೆ ಅವರು. ನಮ್ಮ ಬೇರುಗಳೇ ಬೇರೆ. ನೀನು ಬೇರೆ, ನಾನು ಬೇರೆ, ನಾನು ಮೇಲೆ, ನೀನು ಕೆಳಗಡೆ, ನೀನು ಕೀಳು, ಇದನ್ನ ಇಟ್ಕೊಂಡಿರುವಂಥವ್ರು. ಹಾಗಾಗಿ ಅವ್ರ ಸಂವಿಧಾನ ಒಪ್ಪೋಕ್ ಸಾಧ್ಯ ಇಲ್ಲ. ಹಾಗಾಗಿಯೇ ಅವರು ನೋಂದಣಿಯನ್ನು ಮಾಡಿಸ್ಕೊಳಕ್ ಹೋಗಲ್ಲ. ನೋಂದಣಿ ಮಾಡಿಸ್ಕೊಂಡ್ರೆ ಇವನ್ನೆಲ್ಲ ಒಪ್ಕೊಂಡಂಗೆ ಆಗ್ಬಿಡುತ್ತೆ. ಪ್ಲಸ್ ಎಲ್ಲೆಲ್ಲಿಂದ ಎಷ್ಟೆಷ್ಟು ದುಡ್ಡು ಹೇಗೆ ಬರ್ತಿದೆ ಎಲ್ಲ ಲೆಕ್ಕ ಕೊಡ್ಬೇಕಾಗತ್ತೆ. ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವು ನೋಂದಣಿ ಮಾಡಿಸ್ಕೊಳ್ಳೋದಿಲ್ಲ. ನೋಂದಣಿ ಮಾಡಿಸ್ಕೋಬೇಕು ಅಂತ ಎಲ್ಲಿದೆ, ಏನಿದೆ, ಯಾಕೆ ಮಾಡಿಸ್ಕೋಬೇಕು? ನಾವು ಹಂಗೇ ಸೇವೆ ಮಾಡ್ತೀವಿ, ಮಹಾನ್ ಸೇವಕರು ನಾವು ಅಂತ ಡೈಲಾಗ್ ಹೊಡ್ಕೊಂಡು ಓಡಾಡ್ತಿರ್ತಾರೆ. ಸೊ ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ದಾಳಿಯ ಮುಂದುವರಿಕೆಯ ಭಾಗವಾಗಿ ದೊಡ್ಡ ತಲೆಗೆ, RSS ನ ದೊಡ್ಡ ತಲೆಗೆನೆ ಪತ್ರ ಬರೆದಿದ್ದಾರೆ. ಒಂದಷ್ಟು ಅಭಿನಂದನೆಗಳು, ಪ್ರಶ್ನೆಗಳು, ಸವಾಲುಗಳು ಎಲ್ಲವೂ ಸಹ ಪತ್ರದಲ್ಲಿದೆ. ಆ ಪತ್ರದಲ್ಲಿರುವ ವಿವರಗಳನ್ನು ವಿವರಿಸಿದ್ದೀನಿ, ಪ್ಲಸ್ ನನ್ನ ವಿಶ್ಲೇಷಣೆಯನ್ನು ಸಹ ಕೊಟ್ಟಿದ್ದೀನಿ. ಸೊ ಇದು ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ, ಅದು ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ತಗೊಂಡೋಗ್ತಾರೆ ಅದ್ರ ಮೇಲೆ ಹೋಗುತ್ತೆ. ಇಡೀ ದೇಶ ಅದನ್ನ, ಯಾಕಂದ್ರೆ ಬದಲಾವಣೆ ಗಾಳಿ ಬೀಸ್ತಾ ಇದೆ, ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.